ಹೌದು. ಅಂದರೆ ನಮಗೆ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತಾ ಇದೆ. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಈ ಸಿನಿಮಾ ಮುಖಾಂತರ ಜನಗಳನ್ನ ರಂಜಿಸಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅನ್ನೋದು ಅದು ಎಲ್ಲೋ ರೀಚ್ ಆಗಿದೆ. ಜನಗಳು ಈಗ 2 ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಅಂದರೆ ನಮ್ಮಂಥ ಒಂದು ಹೊಸ ಟೀಮು, ಎಲ್ಲ ಹೊಸಬ್ರು, ರಂಗಭೂಮಿ ಕಲಾವಿದರು, ಬೀದಿ ನಾಟಕ ಮಾಡೋರು, ಇಂಥವ್ರನ್ನ ಎಲ್ಲ ಹೊಸ ಕಲಾವಿದರುಗಳನ್ನ ಹಾಕೊಂಡು ಕಟ್ಟಿದಂಥ ಸಿನಿಮಾ ಲೋ ನವೀನ ಅಷ್ಟೇ ಸುಮಾರು ಕಡೆ ಹೌಸ್ಫುಲ್ ಆಗಿದೆ. ಇವತ್ತು ಸಂತೋಷ್ ಥಿಯೇಟ್ರಲ್ಲಿ ಜನ ಎಲ್ಲ ಎಂಜಾಯ್ ಮಾಡಿದ್ದಾರೆ. ಜೊತೆಗೆ ನೀವೆಲ್ಲರೂ ಕೂಡ ಮೀಡಿಯಾ ಮಾಧ್ಯಮ ಮಿತ್ರರು ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನಿಮಗೇನು ಅನ್ನಿಸ್ತು, ಜನಗಳೇನನ್ನಿಸ್ತು, ಇನ್ನೂ ಹೆಚ್ಚಿನ ಜನ ಬಂದು ಈ ಥರ ಸಿನಿಮಾಗಳಿಗೆ ನೋಡಬೇಕು, ಸಂತೋಷ ಪಡಬೇಕು. ಮತ್ತು ಇದನ್ನು ಟಿವಿಗೆ ಬರೋ ತನಕ, OTT ಬರೋ ತನಕ ಕಾಯಬಾರ್ದು, ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಂತೀವಿ. ಈ ಸಿನಿಮಾನ ಅಂದರೆ ಒಂದು ಸಕ್ಸಸ್ ಸಿನಿಮಾ ಅಲ್ವಾ, ಆ ಟೈಮದ್ದು ಒಂದು ಅಂದರೆ ನಾವು ಮಂಡ್ಯ ನೇಟಿವಿಟಿ, ಅಲ್ಲಿಯ ಸೊಗಡು, ಇದೆಲ್ಲ ಅದೇ ಇಷ್ಟ ಆಗ್ತಾ ಇರೋದು. ಭಾಷೆ, ಸೊಗಡು, ಆಮೇಲೆ ಅಲ್ಲಿ ನಡೀತಕ್ಕಂಥ ಹಳ್ಳಿ ಹುಡುಗರುಗಳ ಆ ತುಂಟಾಟಗಳು, ಆಟ, ಪ್ರೀತಿ, ಪ್ರೇಮ, ಅವ್ವ ಅಪ್ಪ, ಮತ್ತು ಹಾಡುಗಳು. ಸಿನಿಮಾದ ಎಲ್ಲ ಹಾಡುಗಳನ್ನು ಜನ ಇಷ್ಟಪಟ್ಟಿದ್ದಾರೆ. ಮೊದಲೇ ಸಿನಿಮಾಗೆ ಮುಂಚೆನೇ ಮಿಲಿಯನ್ಸ್ ವ್ಯೂಸ್ ಆಗಿ ಸಾಂಗ್ಗಳು ಹಿಟ್ಟಾಗಿದ್ವು. ಇವತ್ತು ಸಿಚುಯೇಷನಲ್ಲಿ, ಆ ಸಂದರ್ಭದಲ್ಲಿ ಹಾಡು ಬಂದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಜನ ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಸರ್ ತುಂಬ ಖುಷಿ ಆಗ್ತಿದೆ. ಏನು ಹೇಳಿ, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ರಿವ್ಯೂ. ಓ ಮೈ ಗಾಡ್, ಇದು ಒಂಥರ ಲೈಫ್ ಟೈಮಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ ಅನಿಸಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಸಿನಿಮಾ ನೋಡಿ, ದಯವಿಟ್ಟು ತುಂಬ ದಯವಿಟ್ಟು ಎಲ್ಲರೂ ಬಂದು ನೋಡಿ. ಒಂದು ಹಳ್ಳಿ ಸೊಗಡಿದೆ, ಒಳ್ಳೊಳ್ಳೆ ಹಾಡುಗಳಿದೆ, ತುಂಬ ಖುಷಿ ಪಡ್ತೀರಾ ಎಲ್ಲರೂ. ಆ್ಯಂಡ್ ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸಿನವರು ನೋಡ್ಬೋದು. ಸೊ ತುಂಬ ಖುಷಿ ಪಡ್ತೀರಾ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಸರ್, ಜನ ಬೈತಾ ಇದ್ರು ನಿಮಗೆ, ನವೀನ ಹೊಡೆದುಬಿಟ್ರು ಅಂತ ಏನು? ಸರ್, ಕತೆ ಹೇಳ್ಬೇಡಿ ನೀವು, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಹೊಡೆದೆ ಅಂತ ನೀವೇ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಹೇಳಿ, ಓಕೆನಾ? ನಮಸ್ಕಾರ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ ಈ ಸೆಲೆಬ್ರೇಷನ್ಸ್, ಇಲ್ಲಿ ಜನ, ಸಿನಿಮಾ ಈ ಮಟ್ಟ ಬರುತ್ತೆ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಪ್ರತಿಯೊಂದು ಕ್ಯಾರೆಕ್ಟರ್ ನೇಮಿಂದ ಕರಿತಾ ಇರೋದು ನಿಜವಾಗ್ಲೂ ನಮ್ಮ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲ ಬಂದು ಮೂವಿ ನೋಡಿ ಎಂಜಾಯ್ ಮಾಡ್ತಿರೋದು ನೋಡಿ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. 2 hours ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಇದು ದಯವಿಟ್ಟು ಸಪೋರ್ಟ್ ಮಾಡಿ. ಮನೇಲಿ ಏನಂದ್ರು ಮೇಡಮ್ ಕ್ಯಾರೆಕ್ಟರ್? ಏನಿಲ್ಲ, ಖುಷಿ ಪಟ್ಟರು. ಒಂಥರ ಡಿಫ್ರೆಂಟ್ ಆಗಿದೆ, ಫಸ್ಟ್ ಟೈಮ್ ಮಾಡ್ತಿರೋದು ಈ ಥರ ರೋಲ್ಸು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಖುಷಿ ಪಟ್ಟರು. ಜನ ನಕ್ಕಿದಾರ, ಜನಕ್ಕೆ ಇಷ್ಟ ಆಯ್ತಾ, ಅದು ಇಂಪಾರ್ಟೆಂಟ್. ನಾನು ಗೆದ್ದಿದ್ದೀನಿ ನನ್ನ ಕ್ಯಾರೆಕ್ಟರಲ್ಲಿ.